ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ್ ದಿನೇಶ್ ಗುರುಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯೋದು ಎಷ್ಟು ಮುಖ್ಯ ಅನ್ನೋದು ಈಗಾಗಲೇ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಇನ್ನು ಗುರುಜಿ ಅವರಿಂದ ಕ್ಲಾಸಸ್ ಕೂಡ ಶುರು ಆಗ್ತಾ ಇದೆ. ಜುಲೈ 23ಕ್ಕೆ ಹಾಗೆ ಆಗಸ್ಟ್ 11ನೇ ತಾರೀಕಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವಂತಹ ಕ್ಲಾಸಸ್ ಶುರು ಆಗ್ತದೆ. ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೋಬೋದು. ವಿದ್ಯೆ, ಉದ್ಯೋಗ, ಮದುವೆ, ಆಸ್ತಿ ವಿಚಾರ, ಈ ರೀತಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಗುರುಜಿಯವರ ಹತ್ರ ಮಾತಾಡಿ ನೀವು ಪರಿಹಾರವನ್ನು ಪಡ್ಕೋಬಹುದು. ಗುರುಜಿ, ಇವಾಗ ನನಗೆ ಒಂದು ಪ್ರಶ್ನೆ ಏನ್ ಬಂತು ಅಂದ್ರೆ, ಈಗ ಆಷಾಢ ಮಾಸದಲ್ಲಿ ಟೆಂಪಲ್ಗಳಿಗೆ ಅಷ್ಟು ಜನ ಹೋಗ್ತಾ ಇದ್ದಾರೆ. ಈಗ ಆಷಾಢ ಮಾಸ ಅಂತಲ್ಲ, ಕೆಲವೊಂದೊಂದು ಟೆಂಪಲ್ಗಳಿಗೆ ಅಷ್ಟು ಜನ ಅಷ್ಟು ಕಷ್ಟಪಟ್ಟು ಅಂತ ಹೋಗ್ತಾರೆ. ಅಂಡ್ ಅಲ್ಲಿ ಎಷ್ಟೊಂದು ತೊಂದರೆಗಳು ಕೂಡ ಆಗ್ತಾ ಇರುತ್ತೆ. ಈ ರೀತಿ ಹೋಗೋದಕ್ಕೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ? ಆ ರೀತಿ ಹಂಗೆ ಹೋಗ್ತಾರೆ ಅಲ್ಲ? ಶಾಸ್ತ್ರದಲ್ಲಿ ಎರಡು ಆಯನಗಳು ಬರುತ್ತೆ, ಉತ್ತರಾಯಣ, ದಕ್ಷಿಣಾಯನ. ಈಗ ಉತ್ತರಾಯಣ ಮುಗಿದು ದಕ್ಷಿಣಾಯನ ಪ್ರಾರಂಭ. ದಕ್ಷಿಣಾಯನದಲ್ಲಿ ದೇವರು ನಿದ್ರಾವಸ್ಥೆಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಕೂಡ ರೆಸ್ಟ್ ತಗೊಳ್ಳೋ ಟೈಮು. ರೆಸ್ಟ್ ತಗೊಳ್ಳೋ ಟೈಮಲ್ಲಿ ನಾವು ಹೆಚ್ಚಾಗಿ ಅವರ ದರ್ಶನಕ್ಕೆ ಹೋಗಬೇಕು, ಅವರ ನೋಡೋಕ್ಕೆ, ಯೋಗಕ್ಷೇಮ ನೋಡೋಕ್ಕೆ ಅಂತ. ಇದು ಕಾಲಕಾಲದಿಂದ ಬಂದಿರತಕ್ಕಂಥ ಒಂದು ರೂಢಿ ಅಂತ ಅನ್ಕೋಬೋದು. ಒಂದು. ಎರಡನೇ ವಿಚಾರ, ವರ್ಷಪೂರ್ತಿ ನಾವು ದುಡಿಮೆ ಮಾಡ್ತಾ ಇರ್ತೀವಿ, ವರ್ಷಪೂರ್ತಿ ದುಡಿಮೆ ಮಾಡ್ತಾ ಇರ್ತೀವಿ. ಈಗ ಮಳೆಗಾಲದಲ್ಲಿರ್ಬೇಕಾದ್ರೆ ಸಾಮಾನ್ಯವಾಗಿ ಕೆಲಸ ಕಾರ್ಯ ಕಮ್ಮಿ. ಯಾಕಂದರೆ ಹಿಂದಿನ ಕಾಲದಲ್ಲಿ ನಮ್ಮದು ಕೃಷಿ ಪ್ರಧಾನ ದೇಶ, ಆ ಆಧಾರದ ಮೇಲೆ ಬಂದಿರೋದು. ಈಗ ಕೃಷಿ ಮಾಡೋರೆಲ್ಲ ಒಂದು 50% ಬಂದ್ಬಿಟ್ಟಿದೆ. ಈಗ ಮುಂಚೆ ಎಲ್ಲ 100 ಇತ್ತು, ಬೇರೆ ವೃತ್ತಿಯೆಲ್ಲ ಒಂದು ಕಮ್ಮಿ ಇತ್ತು. ಕಾಲಕ್ರಮೇಣ ಅದು 20-80 ಆಯಿತು. ಈಗ 50-50 ಇದೆ. ಈಗೆಲ್ಲ ಹೇಳ್ತಾರಲ್ಲ, ಹಳ್ಳಿ ಕಡೆ ಇವರು ಕೆಲಸಗಾರರೇ, ಕೂಲಿಗಾರೇ ಸಿಗಲ್ಲ. ಯಾರು ಕೂಡ ಇಲ್ಲಿ ಜಮೀನಿದೆ ಮಾಡೋರಿಲ್ಲ, ಜಮೀನಿಲ್ಲ. ಈಗ ಎಷ್ಟೋ ಜನ ಜಮೀನಿದೆ ಮಾಡೋರಿಲ್ಲ ಅಂತ ಹೇಳೋರೆ ಹೆಚ್ಚು. ಎಲ್ಲ ಫ್ರೀಯಾಗಿ ಕಂಪ್ಯೂಟರ್ ಮಾಡೋದು, ಅದು ಮಾಡೋದು, ಅಥವಾ ಒಂದು ಸೆಕ್ಯೂರಿಟಿ ಮಾಡೋದು, ಒಂದು ಡೆಲಿವರಿ ಮಾಡೋದು, ಇಂಥ ಕೆಲಸಗಳನ್ನ ಹುಡ್ಕೊಂಡು ಬಂದಿದ್ದಾರೆ. ಅಥವಾ ಇಲ್ಲಿ ಒಂದು ತುಂಬ ಜನ ಡ್ರೈವಿಂಗ್ ಬಂದುಬಿಟ್ಟಿರ್ತಾರೆ. ಕಾರ್ ಡ್ರೈವಿಂಗ್ ಈಸಿ, AC ಹಾಕ್ಕೊಳ್ಳೋದು, ಓಡಾಡ್ಕೊಂಡಿರೋದು ಅಂತ ಬಂದಿದೆ. ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೃಷಿ ಪ್ರಧಾನ ಮೇಲೆ ಬಂದಿರತಕ್ಕಂಥದ್ದು ಆಷಾಢ. ಇದು ಮೂಢನಂಬಿಕೆಯನ್ನು ಮುಂದೆ ಹೋಗಬೇಕು, ಚೇಂಜ್ ಆಗಬೇಕು ಜನ. ಆ ಟೈಮಲ್ಲಿ ವರ್ಷವಿಡೀ ಹೊಲದಲ್ಲಿ, ಗದ್ದೆಯಲ್ಲಿ, ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಳೆಗಾಲದಲ್ಲಿ ಸ್ವಲ್ಪ ವಿಶ್ರಾಂತಿ ಸಮಯ. ಬೇಸಿಗೆಗಾಲದಲ್ಲಿ ಬೇಸಿಗೆ ಇರುತ್ತೆ, ಮತ್ತು ಬೇಸಿಗೆಗಾಲದಲ್ಲಿ ಮದುವೆ, ನಾಮಕರಣಗಳು, ಗೃಹ ಪ್ರವೇಶಗಳು ಭಾಳ ಹಿಂದೆ ಮಾಡ್ತಾಯಿದ್ರು. ಈಗೇನಾಗಿದೆ, ಅದು ಆ ಟೈಮ್ ಬ್ಯುಸಿ ಆದಾಗ ರೆಸ್ಟಿಂಗ್ ಟೈಮ್. ಸೊ ಮಳೆಗಾಲದಲ್ಲಿ ಯಾವುದೇ, ಅದಕ್ಕೆ ಆಷಾಢದಲ್ಲಿ ಯಾವುದೇ ಹಬ್ಬಗಳಿಲ್ಲ, ಯಾವುದೇ ಹಬ್ಬಗಳೂ ಇಲ್ಲ. ಆಷಾಢ ಹಬ್ಬನೂ ಬರಲ್ಲ, ನಮ್ಮ ಗೃಹ ಪ್ರವೇಶ ಮಾಡಲ್ಲ, ಯಾವುದು ಮಾಡಲ್ಲ. ಯಾಕಂದ್ರೆ ಮಳೆಯಲ್ಲಿ ಎಲ್ಲಿ ಹೋಗ್ತೀರಿ, ಏನು ಮಾಡ್ತೀರಾ? ಅಟ್ಲೀಸ್ಟ್ ಟೈಮ್ ಇದ್ದಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಸಮಯ ಸಿಕ್ಕಾಗ ಹೋಗಿ ಬನ್ನಿ ಅಂತ ಹೇಳಿ. ಆಷಾಢ ಮಂಗಳವಾರ, ಆಷಾಢ ಶುಕ್ರವಾರ, ಆಷಾಢ ಶನಿವಾರ ಅಂತ ಹೇಳಿ ಪ್ರಾರ್ಥನೆ ಮಾಡೋಕ್ಕೆ ಹೊರತು ನಮಗೆ ಮದುವೆ ಆಗ್ಬಿಡ್ತದೆ, ನಮಗೆ ದುಡ್ಡು ಬಂದ್ಬಿಡುತ್ತೆ, ನಮಗೆ ಶತ್ರುಕಾಟ ಹೋಗ್ಬಿಡುತ್ತೆ, ಆಷಾಢದಲ್ಲೇ ದೇವ್ರು ಎದ್ದು ಕೂತ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ, ಬೇರೆ ಟೈಮಲ್ಲಿ ಮಲಗಿರ್ತಾರೆ ಜನ. ಅಲ್ಲಿ ಹೋಗೋದ್ ನೋಡಿದ್ರೆ ಹಾಗೆ ಅನ್ಸುತ್ತೆ. ಎಷ್ಟು ಜನ ಆ ಟೆಂಪಲ್, ಮೊನ್ನೆ ಚಾಮುಂಡೇಶ್ವರಿ ಟೆಂಪಲ್ ಶುಕ್ರವಾರ, ಅವರು ಒಂದು ತೊಂದರೆ ಆಗ್ತದೆ, ಅವ್ರ ಜೀವಕ್ಕೆ ತೊಂದರೆ ಅಂತ ಇದ್ರೂ ಕೂಡ ಆ ರೀತಿ ಹೋಗ್ತಾರೆ ಅಲ್ಲ. ಹಾಗಾಗಿ ಒಟ್ಟೋಗಿದೆಯಮ್ಮ, ಆಡಂಬರ ಅಷ್ಟೇ ಅದು. ನನಗೆ ಒಳ್ಳೇದಾಗ್ಲಿ ಅಂತ ಆಡಂಬರ. ಮತ್ತೆ ಜನರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವು ಎಷ್ಟೇ ಹೇಳಿದ್ರು ಕೂಡ ನನ್ನನ್ನು ಕೇಳಲ್ಲ.
ಅಲ್ಲಿ ಯಾರೋ ವೇಷಧಾರಿ ಹೇಳಿ ಇಂಥ ಟೈಮಲ್ಲಿ ಹೋದ್ರೆ ನಿಮ್ಮ ಕಷ್ಟಗಳೆಲ್ಲ ಹೋಗುತ್ತೆ ಅಂತ ಓಡು. ಹೌದು. ಯಾಕೆ ಆಷಾಢ ಬಂತು ಅಂತಂದ್ರೆ ಅವನಿಗೆ ಗೊತ್ತಿರಲ್ಲ, ಆ ವೇಷಧಾರಿಗೆ ಗೊತ್ತಿರಲ್ಲ. ಈಗ ನಾನು ಹೇಳಿದ್ನಲ್ಲ, ಹೌದು. ಆ ರೀತಿ ವೈಜ್ಞಾನಿಕ ನಿಲುಗಟ್ಟಲ್ಲಿ ಹೇಳಬೇಕು. ದೇವರ ನೋಡೋಕ್ಕೆ ಯಾಕೆ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದೀವಿ? ಹಾ. ದೇವರ ನೋಡೋಕ್ಕೆ ಮುಹೂರ್ತ ಫಿಕ್ಸ್ ಅಂದರೆ ತಂದೆ ತಾಯಿ ನೋಡೋಕ್ಕೂ ಮುಹೂರ್ತ ಫಿಕ್ಸ್ ಅಂದರೆ ಲೆಕ್ಕಾಚಾರ. ತಂದೆ ತಾಯಿ ನಮಸ್ಕರಿಸೋಕ್ಕೆ ಅಥವಾ ತಂದೆ ತಾಯಿನ ನೋಡೋಕ್ಕೆ ಯಾರಾದರೂ ಮುಹೂರ್ತನ ಫಿಕ್ಸ್ ಮಾಡ್ತಾರಾ? ಆ ರೀತಿ ಆಷಾಢದಲ್ಲಿ ಮಾತ್ರ ದೇವ್ರು ನೋಡಬೇಕು ಅಂತ ಹೇಳಿ ಇನ್ನು ತಂದೆ ತಾಯಿಗಳು ಆಷಾಢದಲ್ಲೇ ನೋಡಬೇಕು ಅಂತ ಮಾಡಿಬಿಡ್ತಾರೇನೋ. ಈ ಮೂಢನಂಬಿಕೆಯಿಂದ ಆಚೆ ಫಸ್ಟ್ ಬರಬೇಕು. ಆಷಾಢದಲ್ಲಿ ಇವತ್ತಿನ ಕಾಲ ಹಂಗಿಲ್ಲ. ಈ ಕಾಲದಲ್ಲೆಲ್ಲ ಆಫೀಸ್ಗೆ 360 ದಿವಸನೂ 65 ದಿವಸನೂ ಓಡೋಗೋದೆ ಆಫೀಸ್ಗೆ. ಈಗ ನಿಮ್ಮ ಮನೇಲಿ ನಿಮ್ಮಮ್ಮ ಇವತ್ತು ಹೋಗ್ಬರಮ್ಮ ದೇವಸ್ಥಾನಕ್ಕೆ ಅಂತಂದರೆ ಇಲ್ಲಿ ಆಫೀಸ್ಗೆ ಓಡಿ ಬರ್ಬೇಕು. ಇಲ್ಲಿ ಎಲ್ಲಿ ಟೈಮ್ ಇರುತ್ತೆ ಅಲ್ವಾ? ಕಾಲಕ್ಕೆ ಬದಲಾದಾಗ ಈ ಕಾಂಪೌಂಡರ್ಗಳು, ಪುರೋಹಿತರುಗಳು, ಜ್ಯೋತಿಷಿಗಳು ಬದಲಾಗಬೇಕು. ಆದವ್ರು ಮಾಡಿ ಆಗದೇ ಇರೋರು ಬೇರೆ ಟೈಮಲ್ಲೂ ಹೋಗಬೇಕು ಅಂತ ಹೇಳಬೇಕು. ಆಷಾಢದಲ್ಲಿ ಹೋಗಿದ ತಕ್ಷಣ ಶ್ರೇಷ್ಠ, ಒಳ್ಳೆಯದು. ಯಾವ ಶ್ರೇಷ್ಠ? ಎಲ್ಲಿ ಬರೆದವ್ರೆ? ಮಳೆಗಾಲಕ್ಕೂ ನಿಮ್ಮ ಮಾತುಗೂ ಒಂದಕ್ಕೊಂದಕ್ಕೆ ತದ್ವಿರುದ್ಧ ಆಗಿರ್ತಕ್ಕಂಥ ಜ್ಯೋತಿಷಿಗಳು, ಪುರೋಹಿತರುಗಳೇ ತುಂಬಿದ್ದಾರೆ. ಆಷಾಢದಲ್ಲಿ ಹೆಂಗೆ ವಾಟ್ ಈಸ್ ದಿ ರೀಸನ್? ಶಾಸ್ತ್ರದಲ್ಲಿ ಬರೆದಿದೆ ದೇವರು ಮಲಗಿರ್ತಾರೆ ಅಂತ, ಎದ್ದಿರ್ತಾರೆ ಅಂತ. 6 ತಿಂಗಳು ಮಲಗಿರ್ತಾರೆ, 6 ತಿಂಗಳು ಎದ್ದಿರ್ತಾರೆ ಅಂತ. ಇದನ್ನು ನೋಡಿರೋರು ಯಾರು? ಹೌದು. ನಾನಂತೂ ನೋಡಿಲ್ಲ. ನೀವು ನೋಡಿದ್ದೀರಾ ಮಲಗಿರೋದು, ಎದ್ದಿರೋದು? ಸೊ ಮಲಗಿದ್ರೂ ಕೂಡ ದೇವ್ರನ್ನ ಬಿಡಲ್ಲ, ಎದ್ದಾಗಲೂ ದೇವ್ರನ್ನ ಬಿಡಲ್ಲ. ಕರೆಕ್ಟ್ ಅಲ್ವಾ? ಯೋಚನೆ ಮಾಡಿ. ದೇವ್ರಂದರೆ ನಾವಿಲ್ಲಿ ನಮ್ಮ ಸಂಪ್ರದಾಯದಲ್ಲಿ ದೊಂಬರಾಟ ಮಾಡ್ಕೊಂಡ್ಬಿಟ್ಟಿದ್ವಿ. ಎಲ್ಲದಕ್ಕೂ ಓಡು, ಶುಕ್ರವಾರ ಆದರೆ ಓಡೋಗು, ಇದು ಓಡೋಗು. ಎಲ್ಲ ದೇವ್ರನ್ನೂ ಎಬ್ಬರಿಸ್ಕೊಂಬರೋ ಸಮಯ ಆಗ್ಬಿಟ್ಟಿದೆ ಈಗ. ದೇವ್ರು ಎದೊಳ್ತಾ ಇಲ್ಲ ಅಷ್ಟೇ. ಕರ್ಮಫಲದ ಮೇಲೆ ನಿಂತಿರ್ತಕ್ಕಂಥ ನಮ್ಮ ಜೀವನ. ಜ್ಯೋತಿಷ್ಯದಲ್ಲಿ ನಿಮಗೆ ದೇವರ ದರ್ಶನ ಆಗುತ್ತೆ. ನಿಜವಾಗ್ಲೂ ದೇವರ ದರ್ಶನ ಮಾಡಬೇಕಾ? ಪಬ್ಲಿಕ್ಕಲ್ಲಿ ಇರೋರಿಗೆಲ್ಲ ಹೇಳ್ತಾ ಇದ್ದೀನಿ. ಇವತ್ತು ಯಾರ್ಯಾರು ಕಾಲ್ ಮಾಡ್ತಾ ಇದ್ದಾರೆ ಹೆಂಗಸೆಲ್ಲ ಹೇಳ್ತಾ ಇದ್ದೀನಿ, ನೀವು ಸ್ವಲ್ಪ ಕಿವಿಲಿ 2 ಕಿವಿ ಇದೆಯಲ್ಲ, 2 ಕಿವಿಲಿ ಹಾಕ್ಕೊಳ್ಳಿ. ನಿಜವಾಗಲೂ ನಿಮಗೆ ದೇವರ ದರ್ಶನ ಆಗಬೇಕಾ? ಜ್ಯೋತಿಷ್ಯ ಕಲೀರಿ. ಯಾಕೆ ಅಂದರೆ ದೇವರ ದರ್ಶನ ಆಗಿರೋರೇ ಲಾಸ್ಟಲ್ಲಿ ಮಾತಾಡ್ತಾ ಇರೋದು. ನಮ್ಮ ಕ್ಲಾಸೆಲ್ಲ ಇದೆಲ್ಲ ನಮ್ಮ ಪ್ರೋಗ್ರಾಮ್ ಮುಗೀತಲ್ಲ, ಈಗ ಮುಗಿದ್ಮೇಲೆ ಲಾಸ್ಟಲ್ಲಿ ಮಾತಾಡ್ತಾ ಇರ್ತಾನೆ ಒಬ್ಬರು. ಅದನ್ನು ನೋಡ್ಕೊಂಡಾರು ಪಬ್ಲಿಕ್ ಅವ್ರು ತಿಳ್ಕೊಬೇಕು. ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದಾರಲ್ಲ, ದೇವರ ದರ್ಶನ ಆಗಬೇಕು ಅಂದರೆ ಜ್ಯೋತಿಷ್ಯ ಕಲಿಬೇಕು. ಜೀವನದ ಮೌಲ್ಯಗಳು ಹೇಗಿದೆ ಅಂತ ತಿಳ್ಕೊಬೇಕು ಅಂದರೆ ಜ್ಯೋತಿಷ್ಯ ಕಲಿಬೇಕು. ಸುಮ್ಮನೆ ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಮನೆಗಳೆಲ್ಲ ಇದ್ದಾರೆ, ಖಾಲಿ ಬಿದ್ದಿರ್ತಾರೆಲ್ಲ. ಕೆಲಸ ದುಡ್ಡಿಂದೇ ಬಿದ್ದಿದ್ದಾರೆ. ನಿಮ್ಮ ಮಕ್ಕಳು ಕೂಡ ನನ್ನ ಕೆಲಸ ಸಿಗ್ತಾ ಇಲ್ಲ. ಈಗ ಕಾಲ್ ಬೈದ ತಕ್ಷಣ ಫಸ್ಟ್ ಅದೇ ಬರೋದು, ಕೆಲಸ ಸಿಗ್ತಾ ಇಲ್ಲ. ನಾನು ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ವೆನ್ ಇಟ್ ಕಮ್ಸ್ ಇಟ್ ವಿಲ್ ಕಮ್. ವೆನ್ ಇಟ್ ವಿಲ್ ಕಮ್ ಯು ಕ್ಯಾನ್ ಚೆಕ್ ಅಲ್ವಾ? ಯು ಕ್ಯಾನ್ ಚೆಕ್ ವೆನ್ ಇಟ್ ಕ್ಯಾನ್ ಕಮ್. ಈಗ ನಾನು ನೋಡ್ಬಿಟ್ಟು ಬರ್ತೀನಿ. ನನ್ನ ಹತ್ರ ಏನು ಜಾದೂ ಇಲ್ಲ. ಈಗ ಕೆಲಸನೇ 1 ವರ್ಷ ಸಿಗಲ್ಲ ಕೆಲಸ ಅಂದರೆ ನನ್ನ ಹತ್ರ ಮಂತ್ರದಂಡ ಇರುತ್ತಾ? ಹಾಂ, ಅದ್ಯಾರು ಹಿಂಗೆ ಇಟ್ಕೊಂಡ್ಬರ್ತಾರಲ್ಲ, ಅದು ನಾಯಿ ಓಡಿಸೋಕ್ಕೆ ಅಂತ ಫಸ್ಟೇ ಹೇಳಿದ್ದೀನಿ. ಈ ಇವರು ಯಾರು ಅಸ್ಟ್ರಾಲಜರ್ಸ್ ಎಲ್ಲ ಇಟ್ಕೊಂಡ್ಬರ್ತಾರೆ, ಶಿಷ್ಟುದ ದಂಡ ಎಲ್ಲ ಇಟ್ಕೊಂಡ್ಬಂದು ಹಿಂಗೆ ಇಟ್ಕೊಂಡಿರ್ತಾರೆ. ಅದ್ರೊಳಗೆ ಏನಿರಲ್ಲ ರೀ. ಅದರೊಳಗೆ ನೋಡಿ, ಇಷ್ಟು ಜನ ನನ್ನ ಬಂದಿದ್ದಾರೆ ಅಂದರೆ ಯೋಚನೆ ಮಾಡಿ. ಎಷ್ಟು ಜನ ಇದ್ದಾರೆ ನೋಡಿ, ಅಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಅದು ನಮ್ಮ ಕ್ಲಾಸ್ದೇ ನಿಮ್ಮ ಪಿಕ್ಚರ್ ತೋರಿಸ್ತಾ ಇರೋದು. ಇದಕ್ಕಿನ್ನ ಬೇಕಾ ನಿಮಗೆ ನಿದರ್ಶನ? ಇದನ್ನೆಲ್ಲ ನೋಡ್ತಾರೆ, ಆ ಕಾಂಪೌಂಡರ್ ಹತ್ರ ಓಡೋಗ್ತಾರೆ. ಯಾಕೆ ಗೊತ್ತಾ? ಅಲ್ಲ 50 ರೂಪಾಯಿಗೆ ಹೇಳ್ತಾನೆ ಅಂತ. 50 ರೂಪಾಯಿಗೆ ಸುಳ್ಳು ಹೇಳ್ತಾನೆ, 50 ರೂಪಾಯಿಗೆ ಮೋಸ ಮಾಡ್ತಾನೆ, 50 ರೂಪಾಯಿಗೆ ಎದುರಿಸ್ತಾನೆ. ಎದುರಿಸಾದ್ಮೇಲೆ ಏನು ಮಾಡ್ತಾನೆ? ನಿಮಗೆ 3 ಲೆಕ್ಕಾಚಾರ ಕೊಡ್ತಾನೆ. 3,000ಕ್ಕೆ ಪೂಜೆ, 6,000ಕ್ಕೆ ಪೂಜೆ, 10,000ಕ್ಕೆ ಪೂಜೆ, ಎಲ್ಲ ತೆಗಿಬೇಕು ಅಂದರೆ 25,000ಕ್ಕೆ ಪೂಜೆ. ದೇವರು ಅಲ್ಲಿ ಮಾಡಿಸೋವನ್ನೇ ಕಷ್ಟನೇ ಇದು ಬಗೆಹರಿಸಿಲ್ಲ. ಅವನ್ನೇ ಬಗೆಹರಿಸಿಲ್ಲ, ಅವನ ಕರ್ಮನೇ ಇನ್ನೂ ಚೇಂಜ್ ಮಾಡಿಸಿಲ್ಲ. ಹೆಂಗಾಗ್ಬಿಡುತ್ತೆ? ಅಸ್ಟ್ರಾಲಜಿ ನೋಡಿಕೊಂಡು, ಇದು ಹೇಳ್ಬಿಡ್ತೀನಿ, ಕಾಲ್ಸ್ ಬೇಕಾದಷ್ಟು ಬರ್ತಾ ಇರುತ್ತೆ. ಅಸ್ಟ್ರಾಲಜಿ ನೋಡಿಕೊಂಡು ಪರಿಹಾರ ಭಕ್ತಿ ಬರಲಿ ಅಂತಿದ್ರೆ ಮಾಡ್ಬೋದು. ಇಲ್ಲ ಅಂದರೆ ದೇವ್ರಿಗೆ ಹೆಂಗೆ ಬೇಕು ಗೊತ್ತಾ? ನಿಜವಾಗ್ಲೂ ಸುಮ್ಮನಿರ್ಬೇಕು. ಅರ್ಥ ಆಯ್ತಾ? ಇಲ್ಲಿ ಆಫೀಸಲ್ಲಿ ಒಬ್ಬ ಮ್ಯಾನೇಜರ್ ಕೂತಿರ್ತಾನೆ, ಆಯ್ತಾ? ಒಬ್ಬ ಅಲ್ಲಿ ಕಸ ಗುಡ್ಸೋನು ಇರ್ತಾನೆ. ಆಚೆ ನಿಲ್ಸಿರ್ತೀನಿ ನಾನು ಕಸ ಗುಡ್ಸೋಕ್ಕೆ. ಕಸ ಎಲ್ಲ ಇಲ್ಲಿ ಗುಡ್ಸಾಗಿರುತ್ತೆ. ಜನ ಬಂದು ಹೋಗೋವರೆಗೂ ಕೆಲವೊಂದ್ಸತಿ ಕಸ ಬರುತ್ತೆ ಇಲ್ಲ ಅಂತ. 10 ನಿಮಿಷಕ್ಕೂ ಅವನು ಓಪನ್ ಮಾಡಿ, ಸರ್ ಕಸ ಹೊಡಿಲ್ಲ, ಹೋಗ್ತಾನೆ. ಕಸ ಹೊಡಿಲ್ಲ, ನನ್ನ ಕಸ ಬಿದ್ದಾಗ ನೀನು ಕರಿತೀನಿ, ನಾನು ಕೆಲಸ ಕೊಡ್ತೀನಿ, ಅವಾಗ ನಿಮ್ಗೆ ಸಂಭಾವನೆ ಕೊಡಿ, ವೆಯ್ಟ್ ಮಾಡು. ಈ ಸಿಸ್ಟಮಲ್ಲೇ ನಮಗೆಲ್ಲ ಕೆಲಸ ಇರೋದು. ದೇವ್ರಿಗೆ ಗೊತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಟೈಮಲ್ಲಿ ಕೆಲಸ ಕೊಡಬೇಕು ಅಂತ. ಯಾವ್ಯಾವ ಟೈಮ್ ಅಂತ ನೋಡ್ಕೊಳ್ಳೋದೆ ನಮ್ಮ ಅಸ್ಟ್ರಾಲಜಿ. ಇಂಥ ಅಸ್ಟ್ರಾಲಜಿನ ನೀವು ಇಷ್ಟೊತ್ತಿಗೆ ರಿಜಿಸ್ಟರ್ ಮಾಡ್ಕೋಬೇಕು. ಜನ ಅಲ್ಲಿ ಲಕ್ಷಾಂತರ ರೂಪಾಯಿ ಪೂಜೆಗೆ ರೆಡಿ ಇರ್ತದೆ, ಕ್ಯಾಶು.
ಅದು ಆ ಮೂಮೆಂಟಿಗೆ ಅಷ್ಟೇ ಇರುತ್ತೆ, ಮತ್ತೆ ಕಷ್ಟ ಬಂದ್ರೆ ಮತ್ತೆ ಇನ್ನೊಂದ್ ಲಕ್ಷ ಹೋಗೋದು. So, ಪ್ರತಿ ಸರಿ ಅದೇ ಇದಾದ್ರೆ ನಮಗ್ ಏನಾಗುತ್ತೆ ಅಂತ ನಮಗೇನ ಜೀವನ ಇಷ್ಟೆಲ್ಲ ಮಾಡೋದು ನೀವುಗಳೇ ಜ್ಯೋತಿಷನ್ ಬೈಯೋದು, ಜ್ಯೋತಿಷ್ರು ಬೈಯೋದು. ನಾನು ಹೇಳ್ದ ಪೂಜೆ ಮಾಡಿಸ್ದ ಒಂದೂ ಆಗಿಲ್ಲ, ಹೌದು ನೀವೇ ಮಾಡಿಸೋದು ಹೋಗಿ ಅವ್ರು ಹೇಳೋದಂತ ಮಾಡಿಸ್ತೀರಾ. ಮತ್ತೆ ಆಗಿಲ್ಲ ಅಂತಂದಾಗ ಏನು ದೇವ್ರೇನು ನಿಮಗೇನು. ಆಮೇಲೆ ಇನ್ನೊಂದು ಹೇಳ್ತಾರಲ್ಲ, ಈಗ ಆಗಿಲ್ಲ ಅಂತ ದೇವ್ರಿಗೆ ಕೋಪ ಬರಲ್ವಾ? ಹಾಂ, ಕರೆಕ್ಟಾ? ಈಗ ನನಗೆ ಬರ್ತಡೇ ಮಾಡಿಬಿಟ್ಟು ಕೇಕೆಲ್ಲ ಕಟ್ ಮಾಡಿಸ್ಬಿಟ್ಟು ನಾನು ಏನೋ ಒಂದು ಕೊಡಬೇಕಾಯ್ತು ಅವನಿಗೆ, ಅದು ಕೊಡಲಿಲ್ಲ. ಅವ್ನಿಗೆ ಇವಾಗ ಕೊಡಲ್ಲ, ಟೈಮ್ ಬಂದಾಗ ಕೊಡ್ತೀನಿ ಅಂತ ಆಚೆ ಹೋಗ್ಬಿಟ್ಟು ಅಲ್ಲಿ ಬೈಕೋತಾ ಇರ್ತಾನೆ. ನೋಡ್ದಾ ಅವ್ನಿಗೆ ಹೂನಾರ ಹಾಕ್ದೆ, ಕೇಕ್ ತಂದು ಕಟ್ ಮಾಡಿದೆ, ಹಾಂ ಅವ್ನು ಬರ್ತಡೇ ಎಲ್ಲ ಮಾಡಿದೆ, ಹಂಗೇನು ಕೊಟ್ಟಿಲ್ಲ ಅಂತ. ಅದನ್ನ ಅವ್ನು ಕಿವಿಗೆ ಬೀಳುತ್ತೆ. ಎಲ್ಲ ಇವ್ನ ಜೀವನ ಕೊಟ್ಟಿರೋದೇ ಜಾಸ್ತಿ ಹೆಚ್ಚಾಯಿತು, ಬದುಕು ಕೊಟ್ಟಿರೋದೇ ಜಾಸ್ತಿ ಆಯಿತು. ಅವ್ರ ತಂದೆ ತಾಯಿಗಳಿಗೆಲ್ಲ ದುಡ್ಡು ಕೊಟ್ಟು ಅವನಿಗೆ ಒಂದು ಬಾಡಿಗೆ ಮನೆ ಇಲ್ದಂಗೆ ಸ್ವಂತ ಮನೆ ಕೊಟ್ಟಿದ್ದಾನಲ್ಲ, ಎಷ್ಟು ಕೊಬ್ಬಿರ್ಬೇಕು ಅವನಿಗೆ. ಹಾಂ, ಎಲ್ಲ ಕುನ್ನಿ ಏನೇನು ಮಾಡ್ತೀನಿ ಅಂತ ಬಂದೇ ಬರುತ್ತದೆ, ಖಂಡಿತ ಬರುತ್ತೆ. ಇದನ್ನೇ ತಂದೆ ತಾಯಿಗಳು ಬೆಳೆಸ್ಬೇಕು ನಿಮ್ಮ ಮಕ್ಕಳಿಗೆ. ಇವಾಗ ಏನು ಮಾಡ್ತಿದ್ದೀರಾ, ಅವ್ರ ಟೆನ್ಷನ್ ಜೊತೆ ನೀವು ಬುದ್ಧಿ ಇಲ್ಲ, ನೀವು ದಡ್ಶಿಕಾಮಣಿಗಳೇ, ನೀವು ಕೂಡ ಅದೇ ಥರ ಬೆಳೀತೀರಾ. ಅಯ್ಯೋ ಆಗೋಗಿದೆ, ಬಿ ಆಗೋಯ್ತು, ಎಷ್ಟು ತಿಂಗಳಾಯಿತು ಬಿ ಮುಗಿದು? 3 ತಿಂಗಳು 3 ತಿಂಗಳಿಗೆ ಎಗರಾಡ್ಬಿಡ್ತಾರೆ, ಒಂದು ಸಿಗ್ತಾ ಇಲ್ಲ ಅಂತ. ಎಲ್ಲ 1 ವರ್ಷ ಆಗಿದೆ ಅಂದರೆ ಹೌದಪ್ಪ ಪ್ಯಾನಿಕ್ ಆಗಲಿ ಅಂತ. 3 ತಿಂಗಳಿಗೆ ಪ್ಯಾನಿಕ್. ಇವಾಗ ಓದಕ್ಕೂ ಮುಂಚೆನೇ ಇರ್ಬೇಕು. ಅಲ್ಲಿ ಯಾರೋ ಒಸಾಮಾ ಬಿನ್ ಲಾಡನ್ ಆಟಮ್ ಬಾಂಬ್ ಹಾಕಕ್ಕೋ, ಇವ್ರ ಜೀವನದಲ್ಲಿ ಪ್ರೆಸ್ ಮಾಡಿ ಆಟಮ್ ಬಾಂಬ್ ಹಾಕೋ, ಎರಡೂ ಸೇಮೆ. ಇವೆಲ್ಲ ಬೇಡ. ಇಲ್ಲ ಅಂದರೆ ಜ್ಯೋತಿಷ್ಯ ತಿಳ್ಕೊಳ್ಳಿ, ಇಲ್ಲ ಸಿಕ್ಕಿದಾಗ ಆಗುತ್ತೆ ಅಂತ ತೆಪ್ಪಗಿರಿ, ಓಡೋಗ್ಬೇಡಿ ಮತ್ತೆ ಪೂಜೆ ಅದು ಇದು ಅಂತ. ಮದುವೆಗೂ ಹಿಂಗೆ ಆ ಥರ ಪಡ್ತಾರೆ. ಫಸ್ಟ್ ಆಫ್ ಆಲು ಅವ್ರ ಹುಡುಗನೋ ಇಂಟ್ರೆಸ್ಟೇ ಇರಲ್ಲ ಮದುವೆಗೆ. ಅಲ್ಲೋಗ್ಬಿಟ್ಟು ದೋಷ ಹೇಳ್ತಾ ಇರ್ತಾರೆ. ದೋಷಕ್ಕೂ ಇಂಟ್ರೆಸ್ಟ್ಗೂ ಸಮನ್ವಯ ಹೇಗೆ ಅಲ್ವಾ? ನನಗೆ ಇಂಟ್ರೆಸ್ಟ್ ಬಂದರೆ, ಹುಡುಗಿ ಇದ್ದಾರೆ ಅಂದರೆ ಖಂಡಿತ ಅದು ಕ್ಲಿಯರ್ ಆಯಿತು. ಹುಡುಗಿ ಬರ್ತಾ ಇದ್ದಾರೆ, ಇವ್ನಿಗೆ ಇಂಟ್ರೆಸ್ಟ್ ಇಲ್ಲ, ದೋಷ ಅಂತ ಹೇಳ್ತಾರೆ. ಹೆಂಗೆ ಅದು ದೋಷ? ಮಾನಸಿಕ ಕಾಯಿಲೆ ಇರುತ್ತೆ ಕೆಲವ್ರಿಗೆಲ್ಲ. ಕೆಲವ್ರಿಗೆ ದುಡ್ಡು ಮಾಡಬೇಕು ಅನ್ನೋ ಕಾಯಿಲೆ, ಕೆಲವ್ರಿಗೆ ಕೆಲಸ ಮಾಡಬೇಕು ಅನ್ನೋ ಕಾಯಿಲೆ, ಕೆಲವ್ರು ನಾನು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು ಅಂತ ಕಾಯಿಲೆ. ಆ ಕಾಯಿಲೆನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ. ಅದು ಜ್ಯೋತಿಷದಲ್ಲೂ ತೋರಿಸುತ್ತದು. 5ನೇ ಮನೆ, 4ನೇ ಮನೆ, 6ನೇ ಮನೆ, 10ನೇ ಮನೆ ಈ ನಕ್ಷತ್ರದಲ್ಲಿ ನಡೀತಾ ಇದ್ದರೆ, ನಿಮ್ಮ ದಶಾ ನಕ್ಷತ್ರ ನಡೀತಾ ಇದ್ದರೆ ನಿಮ್ಮ ಮಕ್ಕಳು ಒಪ್ಕೊಳ್ಳೋದೇ ಇಲ್ಲ ಮದುವೆ ಆಗೋಕ್ಕೆ. ಇವಾಗ ಬೇಡಮ್ಮ, ನಾನಿನ್ನೂ ಸೆಟ್ಲಾಗಿಲ್ಲ, ನಾನಿನ್ನೂ ದುಡ್ಡು ಮಾಡಬೇಕು. ಮತ್ತು ಸೆಟ್ಲಾದಮೇಲೆ ಹೆಂಡ್ತಿ ಬಂದರೆ ನಿಮ್ಮ ತಲೆ ಮೇಲೆ ಕೂತ್ಕೊಂಡೇ ಹೋಗೋದ ಅಮ್ಮ, ದುರ್ಗಿ ಥರ. ಸೆಟ್ಲಾದ್ಮೇಲೆ ಬಂದರೆ 90% ಈಗ ಎಲ್ಲರೂ ಸಿಂಹಕ್ಕೆ ಎದುರು ತಗೊಳ್ತಾರೆ ತಾನೆ, ಅದನ್ನು ಕಂಟ್ರೋಲ್ ಮಾಡೋದು ಯಾರು? ಸಿಂಹಿಣಿನ ದುರ್ಗೆ. ಹೌದು. ಅದೇ ಥರ ನಿಮ್ಮ ಗಂಡು ಒಂಥರ ಸಿಂಹ ಥರ ಇರ್ತಾನೆ, ದುರ್ಗೆ ಬಂದಾಗ ಸೈಲೆಂಟ್ ಆಗ್ಬಿಡ್ತಾನೆ. ಇಷ್ಟೇ ಆಗೋದು. ಅದನ್ನು ತಿಳ್ಕೊಬೇಕು. ಕಷ್ಟ ಇದ್ದಾಗ ಈ ಥರ ಇದೆ ಅಂತ ಕೆಲವ್ರು ಹೇಳ್ತಾರೆ. ನಿಮ್ಮ ಹುಡುಗನಿಗೆ ಮನೆ ಇಲ್ಲ, ನಾವು ಕೊಡೋಲ್ಲ, ಕಾರಿಲ್ಲ, ಕೊಡೋಲ್ಲ. ನನಗೆ 1 ಲಕ್ಷ ಸಂಬಳ, ನಿಮ್ಗೆ 90,000 ಸಂಬಳ, 10,000 ಡಿಫ್ರೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಎಂಥ ತಿಕ್ಕಲ್ರ ಫ್ಯಾಮಿಲಿ ಇರಬೇಕು ಅವ್ರದ್ದೆಲ್ಲ. 10,000 ಹುಡುಗನಿಗೂ ಇವ್ರಿಗೂ. ಪಾಪ ಅವನೇನೋ ಕಷ್ಟಪಟ್ಟಿರ್ತಾನೆ, ಕಂಪ್ನಿಗಳು ಸಿಕ್ಕಿಲ್ಲ, 10,000 ಡಿಫ್ರೆನ್ಸ್. 10,000 ಡಿಫ್ರೆನ್ಸ್ ಬೇಡವಂತೆ, ಅವ್ಳಿಗೆ 1 ಲಕ್ಷ ಅಂತೆ. ಅಂದರೆ ಎಲ್ಲ ಫೈನಾನ್ಷಿಯಲ್ ಅಳಿದ್ರೆ ಮತ್ತೆ ಇಲ್ಲಿ ಜಾತಕ ಯಾಕೆ ಕೇಳ್ತಾ ಇದ್ದೀರಾ? ಇಲ್ಲಿ ಜ್ಯೋತಿಷ್ಯ ಬಂದ್ಬಿಟ್ಟು ಮದುವೆ ಆಗಿಲ್ಲ ಅಂತಾರೆ. ಯಾಕೆ ಅಂತಂದರೆ ಬಂದಿದ್ದ 10,000 ಕಮ್ಮಿ, ಅವನಿಗೆ 90, ನನಗೆ 1 ಲಕ್ಷ. ನಾ ಬೇಕಾದ್ರೆ 1 ಲಕ್ಷದ 1,000 ಇದ್ರೆ ಒಪ್ಕೋತೀನಿ. ಈ ಥರದ್ದು ಬಂದಿದೆ. ಇದು ನಿಮಗೆ ಏನಂತಾರೆ ತಮಾಷೆ ಅನ್ಬೋದು, ನೀವುಗಳೇ ಮಾಡಿರೋದು ಇವೆಲ್ಲ ಸತ್ಯ. ಹುಡುಗ ಚೆನ್ನಾಗಿ ನೋಡ್ಕೊಳ್ತಾನೆ ಬರಲಿಲ್ಲ, ಅಟ್ಲೀಸ್ಟ್ ಬೇಡ 25,000ದವನಿಗೆ 1 ಲಕ್ಷದ ಹುಡುಗಿ ಕೊಡೋದು ತಪ್ಪು, ಅದು ಅರ್ಥ ಆಗುತ್ತೆ. 50,000ದವನು ಕೊಡೋಂಗೂ 1 ಲಕ್ಷ ಸ್ವಲ್ಪ ಕಷ್ಟ. ಒಬ್ಬ 70ರಲ್ಲಿ ಇರ್ತಾನೆ, ಅವಳದೇನೋ 90 ಇರುತ್ತೆ. ಆ ಡಿಫ್ರೆನ್ಸ್ ಯಾಕೆ ನೋಡ್ತೀರಾ ಅಲ್ಲಿ? 20,000 ಡಿಫ್ರೆನ್ಸು. ಆ ಹುಡುಗ ಕೂತು ಮಾರಿಸಿ ನೀವೇ ಫಸ್ಟೇ ಬ್ರ್ಯಾಂಡ್ ಮಾಡ್ಕೊಂಬಿಟ್ಟಿದ್ದೀರಾ ಎಲ್ಲರಿಗೂ. ಇವಾಗ ಏನಾಗ್ಬಿಟ್ಟಿದೆ, ಮದುವೆಗಳೆಲ್ಲ ಇದೆಯಲ್ಲ, ಎಕ್ಸ್ಚೇಂಜ್ ಆಫ್ ಪೇ ಸ್ಲಿಪ್ ಆಗ್ಬಿಟ್ಟಿದೆ. ನೀನು ಪೇ ಸ್ಲಿಪ್ ಕಳಿಸು, ನಾನು ಪ್ಲೇ ಸ್ಲಿಪ್ ಕಳಿಸ್ತೀನಿ ಅಂದರೆ ಅಲ್ಲಿ ಬಾಂಧವ್ಯ ಬರಲಿಲ್ಲ, ವ್ಯವಹಾರ ಆಯ್ತು. ಇವಾಗಿಲ್ಲ, ಮ್ಯಾರೇಜ್ ಆಸ್ ಬಿಕಮ್ ಎ ವ್ಯವಹಾರ. ಆ ವ್ಯವಹಾರನ ಇಲ್ಲಿ ನೋಡ್ಬೇಕು ನಾವಿಲ್ಲೀಗ ಜಾತಕದಲ್ಲಿ ನೋಡಿ ಮದುವೆ ಯಾವಾಗುತ್ತೆ ಅಂದರೆ ವ್ಯವಹಾರ ಯಾವಾಗುತ್ತೆ, ಯಾವಾಗ ಕುದುರುತ್ತೆ ಅಂತ ಕೇಳಬೇಕು. ಇನ್ಮೇಲೆ ಯಾರೇ ಕಾಲ್ ಮಾಡಿದ್ರು ಒಂದು ಹೇಳಿ, ಸರ್ ಮದುವೆ ವ್ಯವಹಾರ ಯಾವಾಗ ಕುದುರುತ್ತೆ, ಮದುವೆ ವ್ಯವಹಾರ ಯಾವಾಗ ಕುದುರುತ್ತೆ, ಗಂಡ ಹೆಂಡತಿ ವ್ಯವಹಾರ ಯಾವಾಗುತ್ತೆ. ಬಿಸ್ನೆಸ್ ವ್ಯವಹಾರ ಅಂದರೆ ಬಿಸ್ನೆಸ್ 100%. ಯಾರು ಅವರ ಮನೆತನ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ತಾರೆ, ನಮಗೆ ನೆಗೆಟಿವ್ ಬರಬಾರ್ದು ನಮ್ಮ ಜೀವನದಲ್ಲಿ. ಒಳ್ಳೆ ಹುಡುಗಿ ಬರಬೇಕು, ಹುಡುಗನೂ ಚೆನ್ನಾಗಿರಬೇಕು, ಪ್ರೀತಿ ಮಾಡಬೇಕು, ಟ್ರಸ್ಟ್ ಬರಬೇಕು. ಅವೆರಡೂ ಇಲ್ಲ ಅಲ್ಲಿ. ನೀವುಗಳು ನೋಡೋದೆಲ್ಲ ಸಾಲಾವಳಿಗಳು. ಆ ಸಾಲಾವಳಿಗಳಲ್ಲಿ ಯಾವುದೇ ಕಾರಣಕ್ಕೂ ಟ್ರಸ್ಟ್ ಕಾಣಿಸಲ್ಲ,
ಅದೇ ಸಾಲಾವಳಿಗಳಲ್ಲಿ ಲವ್ ಕಾಣಿಸಲ್ಲ, ಸಾಲಾವಳಿ ಕಾಣಿಸೋದೇ ರಾಕ್ಷಸ ಗಣ. ಅವಳು ಪಾಪ ಚೆನ್ನಾಗಿ ಸಮಾಧಾನದಿಂದ ಇರ್ತಾಳೆ, ಅವಳು ಲೈಫಲ್ಲಿ ತುಂಬ ಒಳ್ಳೆ ಇರ್ತಾಳೆ. ರಾಕ್ಷಸ ಗಣ ಬೇಡ. ಇವರು ದೇವಗಣ ಕರ್ಕೊಂಡ್ಬಂದಿರ್ತಾಳೆ, ಅವಳು ರಾಕ್ಷಸ ಥರ ಇರ್ತಾಳೆ. ನೀವುಗಳೇ ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾರೂ ಕೂಡ ಈ ಕಾಂಪೌಂಡರ್ಗಳು, ಪುರೋಹಿತರುಗಳು, ಜ್ಯೋತಿಷಿಗಳು ಇರ್ತಾರಲ್ಲ, ಈ ಸಾಲಾವಳಿ ಹೇಳೋ ಜ್ಯೋತಿಷಿಗಳು ಇರ್ತಾರಲ್ಲ, ಅವರೆಲ್ಲ ನಂಬರ್ 1 ಕಲ್ಪ್ರಿಟ್, ಅವರೆಲ್ಲ ನಂಬರ್ 1 ಕೇಡಿಗಳಂತ ಹೇಳ್ತೀನಿ. ಹೇಗೆ, ಹೌ ಕ್ಯಾನ್ ಯು ಡಿಸೈಡ್? ನೀವು 100 ಜನ ಕರ್ಕೊಂಬನ್ನಿ, ನೀವು ಚಾಲೆಂಜ್ ಮಾಡ್ತೀನಿ 100 ಜನ ರಾಕ್ಷಸ ಗಣ ಹುಡುಗಿರು ಕರ್ಕೊಂಬನ್ನಿ ನೋಡೋಣ, ಅವ್ರು ಸೌಮ್ಯವಾಗಿಲ್ವಾ ನೋಡೋಣ. ಎಷ್ಟೋ ಜನ ಇದ್ದಾರೆ ಸಮಾಧಾನವಾಗಿರ್ತಾರೆ, ಕಾಮಾಗಿರ್ತಾರೆ, ರಾಕ್ಷಸ ಗಣದಲ್ಲಿರ್ತಾರೆ. ರಾಕ್ಷಸ ಗಣ ಅಂದರೆ ಎತ್ತಿ ಕೆಲಸ ಮಾಡೋ ಅಷ್ಟು ಶಕ್ತಿ ಇರುತ್ತೆ. ಪಾತ್ರೆ ಎತ್ತಾಕ್ತಾರೆ, ಬಕೆಟ್ ಎತ್ತಿಡ್ತಾರೆ, ಮನೇಲಿರೋದೆಲ್ಲ ಕ್ಲೀನ್ ಮಾಡ್ತಾರೆ. ಅದೇ ನಮ್ಮ ದೇವಗಣ ಆದರೆ ದೇವ್ರ ಥರ ಕೂತಿರ್ತಾರೆ. ಓಕೆ, ಇದು ಕೆಲಸದ ವಿಚಾರಕ್ಕೆ ಅಷ್ಟೇ, ದೇವ್ರ ಥರ ಕೂತಿರ್ತಾರೆ. ಅತ್ತೆ ಎಲ್ಲ ಕೆಲಸ ಮಾಡಬೇಕು. ಅತ್ತೆ, ನಾನು ದೇವರು ಬಂದಿದ್ದೀನಿ, ನಮ್ಮ ಮನೆ ಕಡೆ ಎಲ್ಲ ಜೋರಾಗಿದ್ದೀವಿ, ಚಿನ್ನದ ತಟ್ಟೆಲೆ ತಿಂತಾ ಇದ್ದಿದ್ದು ದೇವಗಣ. ದೇವಗಣ ಅಂದ್ರೆ ದೇವ್ರ ಥರ ಕೂತಿರ್ತಾರೆ. ರಾಕ್ಷಸರ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ. ಇದನ್ನ ಅರ್ಥ ಮಾಡ್ಕೊಳ್ದಿರೋ ದುಳ್ರು ನೀವೆಲ್ಲ. ಅವನೊಬ್ಬ ಯಾವನೋ ಕಿತ್ತೋಗಿರೋ ಪುರೋಹಿತರ ಒಬ್ಬ, ಅವ್ನು ಯಾರೋ ಕಿತ್ತೋಗಿರೋದು. ಅವ್ರು ಮಾತಾಡೋರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇದನ್ನ ಮಾತಾಡದೇ ಇರೋರ ಬಗ್ಗೆ ಮಾತಾಡ್ತಾ ಇಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಾಟ್ ಟು ಆಲ್ ದಿ ಪೀಪಲ್ ಹೂ ಮಿಸ್ಯೂಸ್ ದಿ ರಿಯಾಲಿಟಿ ಆಫ್ ಅಸ್ಟ್ರಾಲಜಿ, ಅವ್ರಿಗೆ ಹೇಳ್ತಾ ಇದ್ದೀನಿ. ಸಾಲಾವಳಿಲಿ ಏನ್ರಿ ರಾಕ್ಷಸಗಣ, ಅದು ಯಾವ ಬೇಸಿಸ್ ಮೇಲೆ ರಾಕ್ಷಸಗಣ ಹೇಳಿ ನೋಡೋಣ. 30 ವರ್ಷದ ಅನುಭವ, ಡಾಕ್ಟ್ರೇಟ್ ಕೊಟ್ಟಿದ್ದೀವಿ, ನನ್ನ ಹತ್ರ ಬಂದು ಡಿಬೇಟ್ ಮಾಡಿ. ನೀವು ಡಾಕ್ಟ್ರೇಟ್ ಮಾಡಿದರೆ ಬಂದು ಡಿಬೇಟ್ ಮಾಡಿ ಅಲ್ವಾ? ಡಾಕ್ಟ್ರೇಟ್ ಮಾಡಿದಲ್ಲೇ ಸುಮ್ಮನೆ ಒಂದು ಪಂಚ ಹಾಕ್ಕೊಂಡು ಒಂದು ಪಂಚಾಂಗ ಹಿಂಗೆ ತಿರುಗಿಸ್ಕೊಂಡು ನೋಡಮ್ಮ ಇವ್ರು ಬೇಡಮ್ಮ ಇದು ದೇವಗಣ ಇದೆ ಅವ್ರದ್ದು ರಾಕ್ಷಸಗಣ ಆಗುತ್ತೆ, ಆಗಬರಲ್ಲ. ಇಂಥ ಮೂಢನಂಬಿಕೆಗಳನ್ನು ಹೆಚ್ಚು ಮಾಡಿ ನಮ್ದಿಲ್ಲಿ ಜಾತಿ ಸಿಸ್ಟಮ್ ಬೇರೆ ಬಂದು, ಜಾತಿಗಳಲ್ಲಿ ಹುಡುಗರೇ ಸಿಗಲ್ಲ, ಹುಡುಗರು ಸಿಗಲ್ಲ. ಅದ್ರಲ್ಲಿ ಬೇರೆ ಇವರು ರಾಕ್ಷಸಗಣ, ಅದ್ರ ಬೇರೆ ಕುಜದೋಷ, ಅದ್ರ ಬೇರೆ ಇದು ಕಿತ್ತೋಗೋದು ಕಾಂಬಿನೇಷನ್ ಏನಾದ್ರು ದಶಾದಲ್ಲಿ ಇದ್ದರೆ, ನೀವು ಮನ್ಮಥನ ಮಾಡಿದ್ರೂ ಕಿತ್ತೋಗುತ್ತೆ, ಆಮೇಲೆ ಸುಂದ್ರಿನ ಮಾಡಿದ್ರೂ ಕಿತ್ತೋಗುತ್ತೆ. ಕಿತ್ತೋಗದೇ ಇರೋ ಜಾತಕ ಇದ್ದರೆ ನೀವು ಕರ್ರಗಿರೋರ್ನಾರು ಮಾಡಿ, ಕುರೂಪಿಯಾಗಿರೋರ್ನು ಮಾಡಿ, ಕಿತ್ತೋಗೋದೇ ಇಲ್ಲ. ಅದು ದೈವ ನಿರ್ಣಯ, ಕರ್ಮಫಲ. ಸೊ ಅದಕ್ಕೆ ಇಷ್ಟು ಜನ ಕಲ್ತಿರೋದು, ಇಷ್ಟು ಜನ ಡಾಕ್ಟ್ರೇಟ್ ಮಾಡಿರೋದು. 900 ಜನ ವರ್ಲ್ಡ್ ವೈಡ್ ಡಾಕ್ಟ್ರೇಟ್ ಮಾಡಿದ್ದಾರೆ. ಇದನ್ನು ಎಲ್ಲ ವೀಕ್ಷಕರು ಕಲಿಬೇಕು. ಫ್ರೀ ಕಾಲ್ ತಗೊಳ್ಳೋದಲ್ಲ, ಫ್ರೀ ಕಾಲ್ ತಗೊಳ್ಳಿ ಹೇಳ್ತೀನಿ, ಅದಾದಮೇಲೆ ಕಲಿಬೇಕು ಅನ್ನೋ ಆಸೆ ಬೇಕು. ಫ್ರೀ ಕಾಲ್ ಯಾಕೆ ಕೊಡ್ತಾ ಇದ್ದೀನಿ? ನೀವು ಬಂದು ಕಲೀಲಿ ಅನ್ನೋ ಒಂದು ಇಚ್ಛೆಗೋಸ್ಕರಲ್ವ. ಯಾಕೆ ಎಲ್ಲೆಲ್ಲ ಹೋಗ್ತೀರಾ, ಎಲ್ಲ ತೋರಿಸ್ತೀರಾ? ಯಾವಾಗ ನೋಡ್ರು ನೀವುಗಳಲ್ಲಿ ಏನು ಗೊತ್ತಾ, ಫಸ್ಟ್ ಯಾರೋ ವಯಸ್ಸಾದವರು ಆ ಪಂಚ ಹಾಕ್ಕೊಂಡು ಪಂಚಾಂಗ ಇಟ್ಕೊಂಡು ಅಲ್ಲೆಲ್ಲ ದೇವಿನ ಇಟ್ಕೊಂಡಿರೋ ಹತ್ರ ಹೋಗ್ತೀರಾ. ಅವ್ರ ಹತ್ರ ಫಸ್ಟ್ ಹೋಗೋದೇ ನೀವು ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ. ಪೂಜೆ ಮಾಡಿಸಿ ನಾವೆಲ್ಲ ಉದ್ಧಾರ ಆಗಿರೋದು ಎಲ್ಲೂ ಬಂದಿಲ್ಲ. ಲಕ್ಷ್ಮೀ ಮಂತ್ರಗಳು ಹೇಳಿ ಆ ಲಕ್ಷ್ಮೀ ದೇವಸ್ಥಾನದಲ್ಲಿರ್ತಕ್ಕಂಥ ಪುರೋಹಿತ ಒಂದು ಮರ್ಸಿಡೀಸು ಇಟ್ಟಿಲ್ಲ, ಒಂದು BMW ಇಟ್ಟಿಲ್ಲ, ಏನೂ ಇಟ್ಟಿಲ್ಲ. ಲಕ್ಷ್ಮೀ ಕಟಾಕ್ಷ ಅಲ್ಲಿ ಇರಬೇಕಲ್ಲ. ಫಸ್ಟ್ ಮಂತ್ರ ಹೇಳಿದವನಿಗೆ ಲಕ್ಷ್ಮಿ ನೋಡಬೇಕು, ಆಮೇಲೆ ಎಲ್ಲರನ್ನೂ ನೋಡಬೇಕು ಅಲ್ವಾ? ಯಾಕೆ ನೋಡಲ್ಲ ಅಂದರೆ ಜ್ಯೋತಿಷ್ಯದಲ್ಲಿ ಅವನ ಕರ್ಮದ ಪ್ರಕಾರ ಹಣ ಇಲ್ಲ, ಅವನು ಇದೇ ಕರ್ಮ ಮಾಡಬೇಕು ಅಂತಿರುತ್ತೆ. ಕರ್ಮನ ಫಸ್ಟ್ ನೋಡಿ, ಆಮೇಲೆ ಪೂಜೆ ವರ್ಕ್ ಆಗುತ್ತೆ ಅಲ್ವ ಹೇಳಿ. ಮಂತ್ರ ವರ್ಕ್ ಆಗಲ್ಲ ಅಂತ ಹೇಳ್ಬಿಡ್ತೀರಾ ಬಂದು? ಮಂತ್ರ ವರ್ಕ್ ಆಗುತ್ತೆ ರೀ, ಮಂತ್ರ ವರ್ಕ್ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಪಾಸಿಟಿವ್ ಪ್ಲಾನೆಟ್ಸ್ ಇದ್ದರೆ ಮಂತ್ರ ವರ್ಕ್ ಆಗುತ್ತೆ, ನೆಗೆಟಿವ್ ಪ್ಲಾನೆಟ್ಸ್ ಇದ್ದರೆ ವರ್ಕ್ ಆಗಲ್ಲ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ಯಾಕೆ ಮಂತ್ರ ವರ್ಕ್ ಆಗಲ್ಲ, ಮಂತ್ರಕಾಯಿ ಮಾವಿನಕಾಯಿ ಉದುರುತ್ತಾ ಅಂತ. ಖಂಡಿತ ಉದುರುತ್ತೆ. ಮಾವು ರೆಡಿಯಾಗಿರ್ಬೇಕು ಬೀಳಕ್ಕೆ, ಮಂತ್ರಕ್ಕೆ ಬೀಳುತ್ತೆ ಅವಾಗ. ಮಾವು ರೆಡಿಯಾಗಿರ್ಬೇಕು ಬೀಳಕ್ಕೆ, ಕರೆಕ್ಟಾ? ಸೌಂಡ್ ವೈಬ್ರೇಷನ್ ಬೀಳುತ್ತೆ ರೀ. ಒಂದು ಗ್ಲಾಸ್ ಇಟ್ಬಿಡಿ, ಆ ಬೇಕಾಗಿರ್ತಕ್ಕಂಥ ಸೌಂಡ್ ಕೊಡಿ, ಆ ಗಾಜು ಫಳ್ಳನ್ನುತ್ತೆ. ಸೌಂಡ್ ವೈಬ್ರೇಷನ್ ಹೋಯ್ತಾ? ಸೌಂಡಲ್ಲಿ ವೈಬ್ರೇಷನ್ ಇದೆ. ಆದರೆ ನಮ್ಮ ಜಾತಕದಲ್ಲಿ ಪಾಸಿಟಿವಿಟಿ ಬಂದಾಗ ಮಂತ್ರ ಹೇಳಿದ್ರೆ ಮಾತ್ರ ಪಾಸಿಟಿವಿಟಿ ಆಗುತ್ತೆ. ನೆಗೆಟಿವ್ ಇದ್ದಾಗ ಯಾವ ಮಂತ್ರನೂ ಫಲಿಸೋದಿಲ್ಲ. ಇದನ್ನೇ ನಮ್ಮ ಶಾಸ್ತ್ರದಲ್ಲಿ ಹೇಳಿರೋದು. ವೀಕ್ಷಕರೇ, ನೀವು ಆಗ್ಲಿಂದ ಕೇಳ್ತಾನೆ ಇದ್ದೀರಾ ಇವಾಗ ಯಾಕೆ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಇಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿದೆ. ಅಷ್ಟು ಸವಿಸ್ತಾರವಾಗಿ ಮಾಹಿತಿಯನ್ನು ಹೇಳಿದ್ದಾರೆ. ಇನ್ನು ಗುರೂಜಿ ಅವರಿಂದ ಜುಲೈ 23ನೇ ತಾರೀಕಿಂದ ರೇಖಿ, ಕ್ರಿಸ್ಟಲ್ ಹಾಗೆ ಎಸೆನ್ಷಿಯಲ್ ಆಯಿಲ್ ಈ ಬಗ್ಗೆ ಕ್ಲಾಸಸ್ಗಳು ಕೂಡ ಶುರು ಆಗ್ತಿದೆ. ಅದು 4 ದಿನ ಈ ಕ್ಲಾಸಸ್ಗಳು ನಡೆಯುತ್ತೆ, ಕೇವಲ 899 ರೂಪಾಯಿಗೆ. ಈ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿಬಹುದು, ಇದರಿಂದ ನಿಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ.
ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಖಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.